ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಪುರಾಣ ಕಾಲದಲ್ಲಿ ಜಲಂಧರ ಎನ್ನುವ ಒಬ್ಬ ರಾಕ್ಷಸ ಇರ್ತಾನೆ. ಜಲಂಧರನ ಪತ್ನಿಯ ಹೆಸರು ವೃಂದ. ವೃಂದ ವಿಷ್ಣುವಿನ ಪರಮ ಭಕ್ತೆಯಾಗಿರ್ತಾಳೆ, ಜೊತೆಗೆ ಮಹಾಪತಿವ್ರತೆಯಾಗಿರ್ತಾಳೆ. ಜಲಂಧರನ ಉಪಟಳ ಹೆಚ್ಚಾದಾಗ ಪರಮೇಶ್ವರ ಜಲಂಧರನನ್ನ ಸಂಹರಿಸುವುದಕ್ಕೆ ಮುಂದಾಗ್ತಾನೆ. ಆದರೆ ವೃಂದಾಳ ಪಾತಿವೃತ್ಯ ಜಲಂಧರನಿಗೆ ರಕ್ಷಾಕವಚವಾಗಿರುತ್ತೆ. ಕಂಗಾಲಾದ ದೇವತೆಗಳು ಮಹಾವಿಷ್ಣುವಿನ ಮೊರೆ ಹೋದಾಗ ವಿಷ್ಣು ಜಲಂಧರನ ರೂಪವನ್ನು ಧರಿಸಿ ವೃಂದಾಳನ್ನ ಭೇಟಿಯಾಗಿ ಆಕೆಯ ಪಾತಿವೃತ್ಯಕ್ಕೆ ಭಂಗ ತರ್ತಾನೆ. ಪರಿಣಾಮವಾಗಿ ಪರಮೇಶ್ವರ ಜಲಂಧರನನ್ನ ತನ್ನ ತ್ರಿಶೂಲದಿಂದ ಸಂಹಾರ ಮಾಡ್ತಾನೆ. ವಿಷಯ ತಿಳಿದಂತ ವೃಂದ ವಿಷ್ಣುವಿಗೆ ಕಲ್ಲಾಗುವಂತೆ ಶಾಪವನ್ನ ನೀಡಿ ತಾನು ಸುಟ್ಟು ಬೂದಿಯಾಗ್ತಾಳೆ. ಮುಂದೆ ಶಾಪ ವಿಮೋಚಿತನಾದ ವಿಷ್ಣು ವೃಂದಾಳ ಪಾತಿವೃತ್ಯಕ್ಕೆ ಮೆಚ್ಚಿ ವೃಂದ ಇನ್ನು ಮುಂದೆ ತುಳಸಿ ಗಿಡವಾಗಿ ಎಲ್ಲರಿಂದಲೂ ಪೂಜಿಸಲ್ಪಡಲಿ ಎನ್ನುವ ವರವನ್ನ ನೀಡ್ತಾನೆ.